ಬರ್ರಿ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ವಡೆ ಮಾಡೋಣ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಲೈಕ್ ಮಾಡಿ. ಮೊದಲಿಗೆ ಒಂದು ಜಾರ್ ಒಳಗಡೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ 6 ತಾಸು ನೆನೆ ಇಟ್ಟಿದ್ದೆ. ಸೊ ಅದನ್ನ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ರುಬ್ಕೊಂಡು ಒಂದು ಪಾತ್ರೆ ಒಳಗಡೆ ತೆಗೆದಿಡಬೇಕು. ಇನ್ನೊಂದು ಸಣ್ಣ ಜಾರ್ಗೆ ಕೊತ್ತಂಬರಿ ಬೀಜ ಮತ್ತು ಸ್ವಲ್ಪ ಜೀರಿಗೆ ಇವನ್ ಹುರ್ಕೊಂಡಿಲ್ಲ, ನಾನು ಹಂಗೆ ಹಸಿದು ಹಾಕ್ಲಿಕ್ಕತ್ತೇನೆ. ಮತ್ತು ಹಸಿ ಮೆಣಸಿನ್ಕಾಯಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ. ಬೇಕಂದ್ರೆ ನೀವು ಉಳ್ಳಾಗಡ್ಡಿ ಮತ್ತು ಎಲ್ಲನೂ ಹಾಕೋಬೋದು, ಬಟ್ ನಾ ಹಾಕ್ಕೊಂಡಿಲ್ಲ. ಸ್ವಲ್ಪ ಕರಿಬೇವು ಎಲೆ ಮತ್ತು ಚೆನ್ನಾಗಿ ತೊಳ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡು ಇಟ್ಕೋಬೇಕು. ಆಮೇಲೆ ರುಬ್ಕೊಂಡಿರೋ ಹಿಟ್ಟಿಗೆ 1 ಸ್ಪೂನು ಜೋಳದ ಹಿಟ್ಟು ಮತ್ತು 1 ಸ್ಪೂನು ಗೋಧಿ ಹಿಟ್ಟು ಹಾಕಿ ಮತ್ತು ರುಬ್ಕೊಂಡಿರೋ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಸ್ವಲ್ಪ ಉಪ್ಪು ಮತ್ತು ಅಜ್ವಾಯಿನ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿ ಈ ಥರ ಕಲಿಸ್ಬೇಕು. ಚೆನ್ನಾಗಿ ಕಲಸಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಅದನ್ನು ಒಂದು ಬಟರ್ ಪೇಪರ್ನಲ್ಲಿ ಹಾಕಿ ಈ ಥರ ಕೈಯಿಂದ ತಟ್ಟಬೇಕು. ಚೆನ್ನಾಗಿ ಸ್ವಲ್ಪ ದಪ್ಪಗನೆ ತಟ್ಟಬೇಕು, ಅಂದರೆ ಚೆನ್ನಾಗಿ ಉಬ್ಬು ಬರ್ತಾವವು. ನೋಡಿರಿ, ಈ ಥರ ತಟ್ಟಿ ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ನೋಡಿರಿ ಎಷ್ಟು ಚೆನ್ನಾಗೈತಿ. ಈ ಸಾಯಂಕಾಲ ಟೀ ಜೊತೆ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಚೆನ್ನಾಗಿರ್ತೈತಿ, ಟೇಸ್ಟಿಯಾಗಿರ್ತೈತಿ. ನನಗಂತೂ ಜೋಳದ ವಡೆ ಅಂದರೆ ನನ್ನ ಫೇವ್ರೇಟ್ ಅದು. ಸೊ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ರಿ. ಥ್ಯಾಂಕ್ ಯು. ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್